ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಸುಮಾರು ವರ್ಷಗಳೇ ಆಗೋಗಿತ್ತು ಅನ್ಸತ್ತೆ ಗೆಟ್ ರೆಡಿ ವಿತ್ ಮೀ ಅಂತ ಮಾಡೇ ಇರಲಿಲ್ಲ. ನಂಗೆ ನೆನಪೇ ಇಲ್ಲ ಅಂತ ಅನ್ನಿಸ್ತದೆ ಯಾವಾಗ ಮಾಡಿದ್ದು ಲಾಸ್ಟ್ ಅಂತ. ಚೂರು ಬೆಳಕೇನಾದ್ರು ಬರುತ್ತೆ. ಓಕೆ, ಬೆಳಕು ಬರ್ತಾಯಿದೆ. ಸೊ ಅದಕ್ಕೆ ಇವತ್ತು ಅ ಕ್ವಿಕ್ ಗೆಟ್ ರೆಡಿ ವಿತ್ ಮೀನ ಮಾಡ್ತಾಯಿದ್ದೀನಿ. ಸೀರೆ ಎಂದು ಧೃತಿ ಸಾರೀಸ್ ಅಂತ ಆ ಇನ್ಸ್ಟಾಗ್ರಾಮ್ ಪೇಜಿಂದ ನನಗೆ ಆಶಾ ಅವರು ಕಳಿಸ್ಕೊಟ್ಟಿದ್ದು. ಆಶಾ ಕೋಯಿಂದ್ರ ಅನ್ನೋ ಒಂದು ಪೇಜ್ ಇದೆ ಅವ್ರದ್ದು. ಆ್ಯಂಡ್ ಅವರು ನನಗೆ ಗಿಲಿಗೆ ಒಂದು ಔಟ್ಫಿಟ್, ಸಕ್ಕದಾಗಿರೋ ಔಟ್ಫಿಟ್ನ ರೆಡಿ ಮಾಡಿ ಕೊಟ್ಟಿದ್ರು. ರೀಸೆಂಟಾಗಿ ಒನ್ ಆಫ್ ಮೈ ಫೇವ್ರೆಟ್ ಡಿಸೈನರ್ಸ್, ಅಂದರೆ ಅವರ ಕ್ವಾಲಿಟಿ ಆಫ್ ವರ್ಕ್ ನಂಗೆ ತುಂಬ ಅಂದರೆ ತುಂಬ 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 ಇಷ್ಟ ಆಯಿತು. ಸೊ ಅವರು ಸೀರೆ ಪೇಜ್ನ ಶುರು ಮಾಡಿದರು ಅಂತ ಅವರ ಪೇಜಿಂದ ಒಂದು 3 ಸೀರೆಗಳು, ಬ್ಲೌಸ್ ಎಲ್ಲ ಮಾಡಿ ಕಳಿಸಿರಿ. ಎಷ್ಟು ಚೆಂದ ಮಾಡಿ ಕಳಿಸ್ಯಾರ ನೋಡಿ. ಹಿಂದೆಗಡೆ ಹಿಂಗೆ ಓಪನ್ ಇಡ್ಸಿದ್ದೀನಿ, ಕಾಣಪ್ಪೋ ಎಲ್ಲ ಗೊತ್ತಿಲ್ಲ, ಹೀಗೆ. ಆ್ಯಂಡ್ ಫುಲ್ ಕ್ಲೋಸ್ ಹೈ ನೆಕ್ ಮಾಡಿಸಿ ಪಫ್ ಸ್ಲೀವ್ಸ್ನ ಮಾಡಿಸಿದ್ದೀನಿ ನಾನು. ಐಮ್ ಒಬ್ಸೆಸ್ಡ್ ಈ ಥರದ ಸ್ಲೀವ್ಸ್ ಪ್ಯಾಟರ್ನ್. ಐಮ್ ಒಬ್ಸೆಸ್ಡ್ ನಾವು. ಆ್ಯಂಡ್ ಆಲ್ಸೋ ಈ ಸೀರೆ ಕಲರ್ ಸಕ್ಕತ್ತಾಗಿದೆ, ಚಾಕ್ಲೇಟ್ ಬ್ರೌನ್, ಲೈಟ್ ಚಾಕ್ಲೇಟ್ ಬ್ರೌನ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಫ್ಲೋರಲ್ ಡಿಸೈನ್ಸ್ ಎಲ್ಲ ಇದೆ. ವೆರಿ ಕಂಫರ್ಟಬಲ್ ಆನ್ ಸ್ಕಿನ್. ನಾನು ಆಲ್ಸೋ ತುಂಬ ರಿಚಾಗಿ ಕಾಣುತ್ತೆ. ಹಾಗಾಗಿ ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಈಗ ನಾನು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಆಯಿತಾ. 4 ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಲೆಟ್ ಮೀ ಶೋ ಯು. 4 ಅಂದರೆ 4, ಓಕೆನಾ? ನೋಡಿ ಇಷ್ಟೇ. ಇನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾಯಿದ್ರೆ ನಾನು ನನ್ನ ಸೀರೆ ಸೀರೀಸ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಫೌಂಡೇಶನ್ ಇದೆ, ಆ್ಯಂಡ್ ಐಬ್ರೋ ಫಿಲ್ಲರ್, ಲಿಪ್ ಲೈನರ್, ಆ್ಯಂಡ್ ಚೀಕ್ ಟಿಂಟ್, ಆ್ಯಂಡ್ ಇದನ್ನೇ ಲಿಪ್ಸಿಗೂ ಯೂಸ್ ಮಾಡ್ತೀನಿ ನಾನು. ಸೊ ಇದಿಷ್ಟೇ ಯೂಸ್ ಮಾಡೋದು ಯಾವಾಗಲೂ. 4 ಪ್ರಾಡಕ್ಟು. ಈ ಲಾರಿಯಲ್ ಕುಷನ್ ಫೌಂಡೇಶನ್ ಇದೆಯಲ್ಲ, ನನಗೆ ಬ್ರ್ಯಾಂಡೇ ಕಳಿಸ್ಕೊಟ್ಟಿದ್ದು, ಒಂದು ಪ್ರಮೋಷನ್ಗೆ ಅಂತಲೇ ಅವ್ರು ಕಳಿಸ್ಕೊಟ್ಟಿದ್ದು. ಬಟ್ ಇಷ್ಟಾಗಿ ಎಷ್ಟು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂದರೆ 2 ಫೌಂಡೇಶನ್ ಕಳಿಸ್ಕೊಟ್ಟಿದ್ರು ಅವ್ರು ನನಗೆ. ಇದನ್ನು ಬಿಟ್ಟು ಬೇರೆ ಏನು ಯೂಸೇ ಮಾಡ್ತಾಯಿಲ್ಲ. ಆ್ಯಂಡ್ ನಾನು ಫೌಂಡೇಶನ್ ಯೂಸ್ ಮಾಡುವಂಥ ಪರ್ಸನ್ನೇ ಅಲ್ಲ ಪರ್ಸ್ನಲ್ ಲೈಫಲ್ಲಿ. ಶೂಟಿಗೆ ಮಾತ್ರ ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೆ, ಬಿಕಾಸ್ ಎಂಟೈರ್ ಡೇ ಮೇಕಪ್ ಉಳಿಬೇಕು ಅನ್ನೋ ಕಾರಣಕ್ಕೆ. ಬಟ್ ಇದು ಬಂದಮೇಲೆ ಮಾತ್ರ ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಬೈ, ಅಂದರೆ ಇದನ್ನು ಬಿಟ್ಟು ಬೇರೆ ಏನಾದರೂ ಯೂಸ್ ಮಾಡ್ತೀನಾ ಅನ್ನೋದೇ ನಂಗೆ ಡೌಟ್ ಇದೆ. ಸೊ ಅಷ್ಟು ಚೆನ್ನಾಗಿದೆ. ಮ್ಯಾಟ್ ಫಿನಿಶ್ನ ಕೊಡುತ್ತೆ. ಎಲ್ಲ ವೀಡಿಯೋಸಲ್ಲೂ ಅದೇ, ಎವ್ರಿ ಟೈಮ್ ಪರ್ಸ್ನಲಿ ಇರ್ಬೋದು ಅಥವಾ ಪ್ರೊಫೆಷ್ನಲಿ ಶೂಟಿಗೆ ರೆಡಿ ಆಗೋಕ್ಕಿರ್ಬೋದು, ಇದನ್ನೇ ಯೂಸ್ ಮಾಡೋದು ನಾನು. ಸೊ ಅಷ್ಟು ಚೆನ್ನಾಗಿದೆ. ಸಂಜೆವರೆಗೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಲ್ಲಾಡಲ್ಲ ಮೇಕಪ್ಪು. ಆ್ಯಂಡ್ ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ತುಂಬ ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಆಕ್ಸಿಡೈಸ್ ಆಗಲ್ಲ. 1,000 ಚಿಲ್ಲರೆ ಏನೋ ಇದೆ. ಎಲ್ಲರಿಗೂ ಸಜೆಸ್ಟ್ ಮಾಡಿದ್ದೀನಿ, ಪ್ಲೀಸ್ ಇದನ್ನು ಯೂಸ್ ಮಾಡಿ, ಪ್ಲೀಸ್ ಇದನ್ನು ಯೂಸ್ ಮಾಡಿ ಅಂತ. ಆ್ಯಂಡ್ ಯೂಸ್ ಮಾಡಿರೋರೆಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿರೋದು. ಇದು ಕುಷನ್ ಫೌಂಡೇಶನ್ ಆಯಿತಾ, ಈ ಥರ ಕಾಣುತ್ತೆ ಕುಷನ್ ಫೌಂಡೇಶನು. ಸಖತ್ ಯೂಸ್ ಮಾಡಿದ್ದೀನಿ. 1 ಫೌಂಡೇಶನ್ ಖಾಲಿ ಆಯಿತು. 2 ಶೇಡ್ ಕಳಿಸಿದ್ರು. 2 ಶೇಡ್ ಆಲ್ಮೋಸ್ಟ್ ನನಗೆ ಸೂಟ್ ಆಗ್ತಾಯಿತ್ತು. ಇದು ವಾರ್ಮ್ 257 ಇದು ನನ್ನ ಶೇಡ್. ಇನ್ನೊಂದು ಇದೆ, ಅದು ಖಾಲಿ ಆಯಿತು. ಈಗ ಇದು ಯೂಸ್ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿದೆ. ಇಷ್ಟೇ. ನೋ ಕಾಂಪ್ಯಾಕ್ಟ್, ನಥಿಂಗ್. ನಿಮ್ಗೆ ಆ ಗ್ಲೋ ಥರ ಕಾಣಬೇಕು ಅಂತಲ್ಲ. ಅಂದರೆ ಫಸ್ಟ್ ಆಫ್ ಆಲ್ ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ ಆಯಿತಾ. ಬಟ್ ಇಲ್ಲದೇ ಇದ್ರೂ ನಿಮ್ಗೆ ಆ ಗ್ಲಾಸಿ, ಆ ಗ್ಲೋ ಕಾಣಬೇಕು ಅನ್ನೋದಿದ್ದರೆ ನೀವು ಕಾಂಪ್ಯಾಕ್ಟ್ ಏನು ಯೂಸ್ ಮಾಡಬೇಕಾಗಿಲ್ಲ. ಸೊ ಇಷ್ಟೇ ನನ್ನ ಫೌಂಡೇಶನ್. ಐಬ್ರೋಸ್ ಫಿಲ್ ಮಾಡ್ತೀನಿ. ಇದು ಬೆನಿಫಿಟ್ದು. ಏನಂದರೆ ಇದು ಕೂದಲು ಥರನೇ ಸ್ಟ್ರೋಕ್ಸ್ನ ಕೊಡುತ್ತೆ. ನೋಡಿ, ಇಲ್ಲಿ ನೋಡ್ಬೋದು ಥಿಂಗ್ಸು. ನಿಮಗೆ ಕೂದಲು ಥರ ಸ್ಟ್ರೋಕ್ಸ್ ಕೊಡೋದ್ರಿಂದ ತುಂಬ ಅಂದರೆ ತುಂಬ ನ್ಯಾಚುರಲಾಗಿ ಕಾಣುತ್ತಿದ್ದು. ಅಂದರೆ ನೀವು ಐಬ್ರೋಸ್ನ ಫಿಲ್ ಮಾಡಿದ್ದೀರಾ ಆ ಥರ ಏನೂ ಅನಿಸಲ್ಲ. ನಿಮ್ಮ ಐಬ್ರೋಸೇ ಹಿಂಗಿದೆಯೇನೋ ಅಂತ ಅನಿಸುತ್ತೆ. ಲಿಟಲ್ ಎಕ್ಸ್ಪೆನ್ಸಿವ್, 2,000 ಏನೋ ಇದೆ. ಬಟ್ ಇದು ಸೆಫೋರಲ್ಲಿ ಮಾತ್ರ ಸಿಗೋದು. ನೈಕಾ ಆ್ಯಪಲ್ ಸಿಗೋಲ್ಲ. ಇದು ಅಲ್ಲೇ ಹೋಗಿ ತೊಗೋಬೇಕಾಗತ್ತೆ. ಇನ್ನು ನೈಕಾದಲ್ಲಿ ಇದನ್ನು ಅವರು ಲಾಂಚ್ ಮಾಡಿಲ್ಲ. ಇದು ಖಾಲಿ ಆದಾಗೆಲ್ಲ ನನ್ನ ಮೇಕಪ್ ಆರ್ಟಿಸ್ಟ್ ವಂದನಾ ಪಾಪ ಸೆಫೋರಾಗಿ ಹೋಗಿ ತಂದು ಕೊಡ್ತಾರೆ ಅವ್ರು ಇದನ್ನು. ಅಷ್ಟೇ. ಲಿಪ್ ಲೈನರ್ ಅನಸ್ತಾಸಿಯಾ, ಇದನ್ನೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇದು ಅಷ್ಟೇ, ಅದೇ
ಆಲ್ಮೋಸ್ಟ್ ಲಿಪ್ಸ್ಟಿಕ್ ಒಂದು ಮಾತ್ರ ಅವಾಗವಾಗ ಚೇಂಜ್ ಮಾಡ್ತೀನಿ, ಸ್ವಲ್ಪ ಚೀಕ್ ಟಿಂಟು ಚೇಂಜ್ ಮಾಡ್ತೀನಿ, ಬಟ್ ದಿಸ್ ಇಸ್ ಮೈ ಫೇವ್ರೆಟ್ ನಾವು. ದಿಸ್ ಇಸ್ ದಟ್ ಚಾಕ್ಲೇಟ್ ಬ್ರೌನ್ ಕಲರ್, ತುಂಬ ಚೆನ್ನಾಗಿದೆ. ಸೊ ನಾನು ಯೂಸ್ ಮಾಡಿರೋ ಲಿಪ್ ಲೈನರ್ಸಲ್ಲಿ ಬೆಸ್ಟ್ ಲಿಪ್ ಲೈನರ್ ಅಂದರೆ ಇದ್ದಾನೆ. ಕರೆಕ್ಟಾಗಿ ಟೈಮ್ ಕೊಟ್ಟರೆ 5 ನಿಮಿಷಕ್ಕೆ ರೆಡಿ ಆಗಿಬಿಡ್ತೀನಿ ನಾನು. ಜಾಸ್ತಿ ಎಂಥ ಟೈಮ್ ಇಲ್ಲ. ಈ ಹೇರ್ ಒಂದೇ ತುಂಬ ಯೋಚನೆ ಮಾಡೋದು. ಇದನ್ನೇ ಹಾಗೆ ಚೀಕ್ ಟಿಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಬ್ರಷೇ ತೊಗೊಂಬಂದಿಲ್ಲ, ಕೈಯೆಲ್ಲ ಮಾಡ್ಕೋತಾಯಿನೆಲ್ಲ. ಅಂದರೆ ಆ ಫ್ಲಶ್ ಲುಕ್ ಬೇಕು, ನ್ಯಾಚುರಲಿ ನೀವು ಬ್ಲಷ್ ಆಗ್ತಾಯಿದ್ದೀರಾ ಅನ್ನೋ ಲುಕ್ ಬೇಕಂದರೆ ಈ ಪಾರ್ಟಲ್ಲಿ ಚೀಕ್ ಟಿಂಟ್ನ ಯಾವಾಗಲೂ ಯೂಸ್ ಮಾಡಿ. ಟಿಂಟ್ ಅಥವಾ ಬ್ಲಷ್ ಏನಾದರೂ ಯೂಸ್ ಮಾಡಿ. ಇಲ್ಲಿ ಮಾಡಿದಾಗ ಇಟ್ ಗಿವ್ಸ್ ಯು ಅ ಡಿಫ್ರೆಂಟ್ ಲುಕ್ ಆಲ್ ಟುಗೆದರ್. ಇಲ್ಲಿ ನೀವು ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿದಾಗ ಒಂಥರ ನ್ಯಾಚುರಲಿ ನೀವು ಬ್ಲಷ್ ಆಗ್ತಾಯಿದ್ದೀರ ಅಂತ ಅನ್ಸುತ್ತೆ. ಹಾಗೆ ಫೀಲ್ ಬರೋದದು. ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನನಗೆ ಒಬ್ಸೆಷನ್ ಚೀಕ್ ಟಿಂಟ್ ಮೇಲೆ. ಹಾಕೋತಾನೇ ಇರ್ತೀನಿ. ಲೆಟ್ ಮೀ ನೋ ಇಫ್ ಯು ವಾಂಟ್ ಟು ಸಿ ಇದು ಕಲೆಕ್ಷನ್ ನನ್ನ ಹತ್ರ ಇರೋದು. ಎಷ್ಟೊಂದು ಇಟ್ಟಿದ್ದೀನಿ. ಕ್ಲೋಸ್ ಟು ಒಂದು 7-8 ಆದರೂ ಈಸಿ ಇರಲೇಬೇಕು ನನ್ನ ಹತ್ರ. ಬಿಕಾಸ್ ಏನಾದರೂ ಹೊಸದು ಬರ್ತಾಯಿದ್ರೆ ತೊಗೊಂಡ್ಬಿಡ್ತೀನಿ. ಬಟ್ ಅಂತ ನಂಗೆ ಗೊತ್ತು ಅದು ವೇಸ್ಟು ಮನಿ. ಬಟ್ ನಾನು ಯೂಸ್ ಮಾಡ್ತೀನಿ ಆಯಿತಾ, ನಾಟ್ ದಟ್ ಯೂಸ್ ಮಾಡಲ್ಲ ಅಂತಲ್ಲ, ಯೂಸ್ ಮಾಡ್ತಾನೇ ಇರ್ತೀನಿ. ಬಟ್ ನಂಗೆ ಇಷ್ಟ ಚೀಕ್ ಟಿಂಟ್ಸ್ಗಳು. ಬಿಕಾಸ್ ಅದು ಒಂದು ಇದ್ದುಬಿಟ್ರೆ ನೀವು ಯಾವ ಫೌಂಡೇಶನ್ನು ಅವೆಲ್ಲ ಏನೂ ಹಾಕೋದು ಬೇಡ, ಸುಮ್ಮನೆ ಇದನ್ನು ಅಪ್ಲೈ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಆಗೋಯ್ತು. ನಾನು ಯೂಸ್ ಮಾಡೋ ಕಾರಣಕ್ಕೆ ಜಾಸ್ತಿ ತಗೋತೀನಿ. ಇಷ್ಟೇ, ನಮ್ಮ ಮೇಕಪ್ ಮುಗೀತು. 4 ಪ್ರಾಡಕ್ಟ್ ಅಂದರೆ 4 ಪ್ರಾಡಕ್ಟ್ ಯೂಸ್ ಮಾಡಬೇಕು. ಸೊ ಯಾವುದೇ ಸೆಟ್ಟಿಂಗ್ ಸ್ಪ್ರೇ ಅದು ಎಂಥದ್ದು ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ನಾನು ಮೇಕಪ್ ಆಯಿತು, ಒಟ್ಟೊಂದು ಇಟ್ಕೋಬೇಕು. 1 ನಿಮಿಷ. ಅಮೆಝಾನಲ್ಲಿ ತರಿಸಿರೋದು ಬ್ರೌನ್ ಕಲರ್ ಇಡೋಣ, ಚಾಕ್ಲೇಟ್ ಬ್ರೌನ್. ಇನ್ನೊಂದೇ ಬೇರೆ 4 ಶೀಟ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಕಲರ್ ಇಡಬೇಕಾಗತ್ತೆ. ಇದು ಲೈಟ್ ಬ್ರೌನ್ ಆಗಿಬಿಟ್ರೆ ಕಷ್ಟ, ಚೆನ್ನಾಗಿ ಕಾಣಲ್ಲ ಲೈಟ್ ಬ್ರೌನ್ ಆದರೆ. ಅಯ್ಯೋ, ಇಷ್ಟೇ ಶೀಟ್ಸ್ ಅಲ್ವಾ ಇರೋದು? ನೋಡಿ 4 ಶೀಟ್ ಇದೆ. ಇದೊಂದು, ಕಲರ್ಸ್ ಒಂದು, ಆಮೇಲೆ ಲೈಟ್ ರೆಡ್ ಒಂದು, ಡಾರ್ಕ್ ರೆಡ್ ಇದೆ, ಲೈಕ್ ಮರೂನಿಶ್ ರೆಡ್ ಇದೆ, ಎಲ್ಲ ಕಲರ್ಸು ಇದೆ ಆಯಿತಾ. ಆಮೇಲೆ ಬ್ರೈಟ್ ರೆಡ್ ಇದೆ, ಬಟ್ ಎಲ್ಲ ಒಂದೇ ಸೈಜೇ. ಓಕೆ, ಐ ಕೀಪ್ ದಿಸ್ ವೈನ್ ರೆಡ್ or ಮರೂನ್ ಇಲ್ಲಿ ಇಟ್ಕೊಳ್ಳೋಣ. ಓಲೆ ಹಾಕ್ಕೋಬೇಕು. ಆ್ಯಂಡ್ ಈ ಚೈನ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಅವಲಕ್ಕಿ ಚೈನ್. ಇದು ನನ್ನ ಹತ್ರ ಉದ್ದದೊಂದಿದೆ. ಸೊ ಇದು ಡೈಲಿ ಯೂಸಿಗೆ ಅಂದ್ಬಿಟ್ಟು ಚಿಕ್ಕದೊಂದು ಮಾಡಿಸ್ದೆ. ಅಂದರೆ ಡೈಲಿ ಯೂಸು ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಬ್ಬಗಳಲ್ಲೂ ಹಾಕ್ಕೋಬೋದು. ಸೊ ಹಾಗಾಗಿ ನಾನು ಈ ಚೈನ್ನ ತೆಗಿತಿಲ್ಲ. ಆ್ಯಕ್ಚುಲಿ ಇದಕ್ಕೊಂದು $1 ಮಾಡಿಸಿದ್ದೆ ಆಯಿತಾ. ಲಕ್ಷ್ಮಿ ಕಾಸು ಬರುತ್ತಲ್ಲ ಅದರಲ್ಲಿ ಮಾಡಿಸಿದ್ದೆ. ಅವ್ರು ತುಂಬ ದೊಡ್ಡದು ಮಾಡಿಬಿಟ್ಟಿದ್ರು. ಈ ಚೈನಿಗೆ ಅಪ್ಪನ ಥರ ಕಾಣಿಸ್ತಾ ಇತ್ತು ಅದು, ಗಣೇಶ್ ಜ್ಯುವೆಲರ್ಸಲ್ಲಿ. ಸೊ ಇದನ್ನೇ ಹಾಕೋತಾಯಿದ್ದೀನಿ. ಇದಕ್ಕೊಂದು ಜುಮ್ಕಿ ಹಾಕೋತೀನಿ ಅಷ್ಟೇ. ನಾನು ಇನ್ನೂ ನಿದ್ದೆಯಿಂದ ಎದ್ದೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಕಣ್ಣೆಲ್ಲ ಇನ್ನೂ ಊದ್ಕೊಂಡಿದೆ. ಆ್ಯಂಡ್ ಈ ಥರ ಹೇರ್ ಸ್ಟೈಲ್ ಮಾಡಿ ಹಿಂಗೆರಡು ರೋಸ್ ಫ್ಲವರ್ನ ಮುಡ್ಕೊಂಡಿದ್ದೀನಿ. ಆ್ಯಂಡ್ ಇದಿಷ್ಟು ನಮ್ಮ ಲುಕ್. ಬಳೆಗಳು ಹಾಕೋಬೇಕು. ಏನು ಚೂಸ್ ಮಾಡಿದ್ದೀನಿ ಅಂತಂದರೆ ಇದು ಕಲರ್ ಬಳೆ. ಬಿಕಾಸ್ ಒಂದು ಬ್ರೌನ್ ಇದೆ, ಡಾರ್ಕ್ ಗ್ರೀನ್ ಇದೆ, ಆ್ಯಂಡ್ ಇಲ್ಲಿ ನೋಡಿದ್ರೆ ಪಿಂಕ್ ಇದೆ, ಡಾರ್ಕ್ ಪಿಂಕ್ ಇದೆ, ಲೈಟ್ ಪಿಂಕ್ ಇದೆ, ಯೆಲ್ಲೋ ಕಲರ್ ಇದೆ. ಸೊ ಐ ಥಾಟ್ ಇದನ್ನು ಹಾಕೋಣ ಅಂತ. ಇದನ್ನು ನಾನು ಮೈಸೂರಲ್ಲಿ ದೇವರಾಜ ಮಾರ್ಕೆಟಲ್ಲಿ ತೊಗೊಂಡು ಬಂದಂತಹ ಬಳೆಗಳಿದು. ಸೊ ಕೈ ತುಂಬ ಬಳೆ. ಇದರಲ್ಲಿ ಬ್ಲೂನೂ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಸೀರೆಯಲ್ಲಿ ಬ್ಲೂ ಇಲ್ಲ. ಇಟ್ಸ್ ಓಕೆ, ಹಾಕ್ಕೋಬೋದು, ತೊಂದರೆ.
ಚೆನ್ನಾಗಿ ಸೂಟ್ ಆಗ್ತದೆ, ಎಲ್ಲ ಕಲರ್ಗೂ ಸೂಟ್ ಆಗ್ತದೆ. ಇದ್ರಿಗೂ ಒಂದು ಏನು ಅರ್ಥ ಆಗಿಲ್ಲ ಅಂತಂದರೆ ಗೆಟ್ ರೆಡಿ ವಿತ್ ಮೀ ಅಂತ ವೀಡಿಯೋ ಮಾಡ್ತೀವಲ್ವಾ, ಅಂದರೆ ಅರ್ಥ ಆಗಿಲ್ಲ ಬಟ್ ಅಂದರೂ ಮಾಡ್ತಾ ಇದ್ದೀನಿ ನಾನು. ಗೆಟ್ ರೆಡಿ ವಿತ್ ಮೀ ಅಂತ ಅಂದರೆ ನನ್ನ ಜೊತೆಗೆ ನೀವು ರೆಡಿ ಆಗಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನೀವು ಯಾರೂ ಹಂಗೆ ರೆಡಿ ಆಗಲ್ಲ. ನಾವು ರೆಡಿ ಆಗೋದನ್ನು ನೀವು ನೋಡ್ತೀರಾ ವೀಡಿಯೋದಲ್ಲಿ. ಬಟ್ ಇದಿನ್ನೂ ಹೆಸರು ನನಗೆ ಯಾಕೆ ಹಿಂಗಿಟ್ರು ಅಂತ ಗೊತ್ತಾಗಿಲ್ಲ. ಬಟ್ ಎನಿವೆ ಇದಿಷ್ಟೇ. ನಾನು ಯಾವಾಗ್ಲೂ ಶೂಟಲ್ಲಿ ಏನಂತ ಬಂದಾಗ ಈ ಐ ಶ್ಯಾಡೋ, ಮಸ್ಕಾರ, ಕಾಜಲ್ ಎಲ್ಲ ಹಾಕ್ತೀನಿ. ಬಟ್ ಇನ್ ರಿಯಲ್ ಲೈಫ್ ಕಾಜಲ್ ಹಾಕಲ್ಲ, ಮಸ್ಕಾರ ಹಾಕಲ್ಲ. ಕಾಜಲ್ ಎಲ್ಲೋ ಹಬ್ಬಕ್ಕೋ ಆ ಥರ ಎಲ್ಲಾದರೂ ಒಂದು ಸ್ವಲ್ಪ ದೊಡ್ಡ ಫಂಕ್ಷನು ಅಥವಾ ಕಾಜಲ್ ಬೇಕು ಅಂತ ಅನ್ನಿಸ್ತಿದೆ ಮಾತ್ರ ಹಾಕ್ತೀನಿ. ಬಿಟ್ಟರೆ 90% ನಾನು ಕಾಜಲ್ನ ಹಾಕಲ್ಲ, ಮಸ್ಕರ ಹಾಕಲ್ಲ. ಇದು ಯಾವಾಗಲೂ ಇಷ್ಟೇ ನನ್ನ ಲುಕ್ ಆಗಿದೆ. ಸಮಟೈಮ್ಸ್ ಫೌಂಡೇಶನು ಹಾಕಲ್ಲ, ಅಂದರೆ ಕುಷನ್ ಫೌಂಡೇಶನು ಹಾಕಲ್ಲ. ಬರೀ ಚೀಕ್ ಟಿಂಟ್ ಹಾಕ್ಕೊಂಡು ಅದನ್ನೇ ಲಿಪ್ಸ್ ಮೇಲೆ ಹಾಕ್ಕೊಂಡು ಒಂಚೂರು ಐಬ್ರೋ ಫಿಲ್ ಮಾಡ್ಕೊಂಡು ಹೋಗ್ತೀನಿ. 3 ಪ್ರಾಡಕ್ಟ್ ಇದ್ದರೆ, ಅಂದರೆ 2 ಐಬ್ರೋಸ್ ಫಿಲ್ ಮಾಡಬೇಕು, ಚೀಕ್ ಟಿಂಟ್ ಇದ್ದರೆ ಐ ಆಮ್ ಗುಡ್ ಟು ಗೋ. ಸಾಕಷ್ಟೇ ನನಗೆ. ಇದು ನಮ್ಮ ಫೈನಲ್ ಲುಕ್. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ವಿಡಿಯೋಗಳಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಕೊನೆಯ ವಿಡಿಯೋಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಬೇಸರನ ವ್ಯಕ್ತಪಡಿಸಿದ್ದೀರಾ. ಅಂದರೆ ಬೇಜಾರು ಮಾಡ್ಕೊಂಡ್ರಿ ಎಷ್ಟೊಂದು ಜನ, ನೀವು ಯಾಕೆ ಇಷ್ಟು ಬೇಗ ಬಿಡ್ತಾ ಇದ್ದೀರಾ ಅಂತ. ಸುಮಾರು ಕಾರಣಗಳಿದೆ. ಆ್ಯಂಡ್ ಎಲ್ಲೋ ಹೋದ ತಿಂಗಳು ಎದ್ಬಿಟ್ಟು ನಾನು ಆ್ಯಂಕರಿಂಗ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದಲ್ಲ. ಇದು ಆಲ್ಮೋಸ್ಟ್ 1.5 ವರ್ಷದಿಂದ ನಡೀತಾನೆ ಇತ್ತು. ನಾನು ಪುಷ್ ಮಾಡ್ತಾನೇ ಇದ್ದೆ. ಆ್ಯಂಡ್ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ. ತುಂಬ ಪುಷ್ ಮಾಡಬಾರ್ದು ಯಾವುದೇ ಕೆಲಸನಾಗಲಿ. ಸೊ ಹಾಗಾಗಿ ಐ ಥಾಟ್ ಬೇಡ, ಏನೋ ಲೈಫಲ್ಲಿ ಮುಂದೆ ಬೇರೆ ಬಾಗಿಲುಗಳು ಓಪನ್ ಆಗೋದು ಅವಕಾಶಗಳು ಅಂತ ಬಂದಾಗ, ಕೆಲಸ ಅಂತ ಬಂದಾಗ, ಆ್ಯಂಡ್ ಅದನ್ನು ಚೇಸ್ ಮಾಡ್ತಾ ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಯಾವುದೇ ಆಗಲಿ ಅದು ಪರ್ಮನೆಂಟ್ ಆಗಿರಲ್ಲ, ಯಾವುದು ಪರ್ಮನೆಂಟ್ ಅಲ್ಲ. ಬಿಟ್ಟು ಮುಂದೆ ಹೋಗ್ತಾನೆ ಇರಬೇಕಾಗತ್ತೆ. ಆ್ಯಂಡ್ ಮುಂದೆ ಹೋಗುವಂಥ ಒಂದು ಧೈರ್ಯನ ನಾವು ಮಾಡಲೇಬೇಕಾಗತ್ತೆ, ತೊಗೊಳ್ಳೇಬೇಕಾಗತ್ತೆ. ಇಲ್ಲ ಅಂತಂದರೆ ಇವತ್ತಿಲ್ಲ ಅಂತಂದರೆ ಇನ್ಯಾವಾಗ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ಡಿಸಿಷನ್ನ ತೊಗೊಂಡಿದ್ದೀನಿ. ನಿಮ್ಮೆಲ್ರಿಗೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ಬೇಜಾರಾಗ್ತಾ ಇತ್ತು, ನನಗೆ ಖುಷಿ ಕೊಡ್ತಾ ಇರಲಿಲ್ಲ ಇದು. ಸೊ ಹಾಗಾಗಿ ನಾನು ಈ ನಿರ್ಧಾರನ ತೊಗೊಂಡೆ. ಒಂದು ಫಸ್ಟ್ ಹಾಕಿದಂಥ ವಿಡಿಯೋ ಆಡಿಯೋ ಗ್ಲಿಚ್ ಆಗಿ ನಾವು ವಿಡಿಯೋನೇ ತೆಗಿಬೇಕಾಯಿತು. ಅದಾದಮೇಲೆ ಇನ್ನೊಂದು ಹೊಸ ವಿಡಿಯೋ ಹಾಕ್ತೀನಿ. ನಿಮಗೆ ಯಾವ ಟೈಮ್ ಸಿಗುತ್ತೆ ನೋಡದೇ ಇರೋರು ಅದನ್ನು ಬಂದು ನೋಡಬಹುದು. ನೋಡಲೇಬೇಕಂತನೂ ನಾನೇನು ಫೋರ್ಸ್ ಮಾಡಲ್ಲ. ನೀವೆಲ್ಲರೂ ಇಷ್ಟು ವರ್ಷಗಳ ಕಾಲ ಸಪೋರ್ಟ್ ಕೊಟ್ಟಿದ್ದರಿಂದ ಬೇರೆ ಎಲ್ಲೋ ಹೋಗಿ ಕೂತು ಹೇಳಿ ಮಾಡೋದಕ್ಕಿಂತ, ಅಥವಾ ಹೇಳದೆ ಸುಮ್ಮನೆ ಇರೋದಕ್ಕಿಂತ, ನಿಮ್ಮೆಲ್ರಿಗೂ ಹೇಳೇ ನಾನು ಆವತ್ತಿನ ದಿನ ಕೊನೆ ಮಾಡಬೇಕಂತ ಅಂದ್ಕೊಂಡಿದ್ದು. ಸೊ ಹಾಗಾಗಿ ನನ್ನ ಚಾನಲ್ನೇ ನಾನು ಚೂಸ್ ಮಾಡಿದೆ. ಆದಷ್ಟು ನನ್ನ ಚಾನಲಲ್ಲಿ ಆ್ಯಕ್ಟಿವ್ ಇರೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಹಬ್ಬನೂ ಇರೋದ್ರಿಂದ ಹಬ್ಬದ ಪ್ರಿಪ್ರೇಷನ್ ಎಲ್ಲ ನಿಮಗೆ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ. ಅಂದರೆ ನಂಗೆ ಒಂದು ಕಾರಣ ಇದೆ ಇವಾಗ ವೀಡಿಯೋ ಮಾಡೋದಕ್ಕೆ. ಹಬ್ಬದ ಪ್ರಿಪ್ರೇಷನ್ ಇದೆ, ಏನೇನು ತೊಗೊಂಡ್ಬರ್ತೀನಿ, ಹೆಂಗೆ ಅಲಂಕಾರ ಮಾಡ್ತೀನಿ, ಹೆಂಗಿರುತ್ತೆ ಫುಲ್ ಪ್ರಿಪ್ರೇಷನ್ ನಂದು. ಎಸ್ಪೆಷಲಿ ನನ್ನ ಫೇವ್ರೆಟ್ ಹಬ್ಬ, 8 ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ತುಂಬ ಪ್ರೀತಿಯಿಂದ ಮಾಡುವಂಥ ಹಬ್ಬ. ಸೊ ಇಲ್ಲಿ ಸುಮಾರು ರೀಸನ್ಸ್ ಇದೆ ನಂಗೆ ವೀಡಿಯೋ ಮಾಡೋಕ್ಕೆ, ಸುಮಾರು ಕಂಟೆಂಟ್ ಇದೆ ನಿಮಗೆ ಕೊಡೋದಕ್ಕೆ. ಸೊ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ವೀಡಿಯೋನೂ ಮಾಡ್ತೀನಿ. ಆ್ಯಂಡ್ ಆದಷ್ಟು ವಾರಕ್ಕೆ 1 ವೀಡಿಯೋ ಹಾಕ್ತಿದ್ದೆ, ಅಡುಗೆ ವೀಡಿಯೋ ಹಾಕ್ತಾಯಿದ್ದೆ. ಅಡುಗೆ ಜೊತೆಗೆ ಬೇರೆ ಏನಾದರೂ ಒಂದು ವಿಷಯ ಹುಡುಕೊಂಡು ಇನ್ನೊಂದು ವೀಡಿಯೋ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಆದರೆ 2-3 ವೀಡಿಯೋನೂ ಹಾಕ್ತೀನಿ. ಗೊತ್ತಿಲ್ಲ, ಆ ಥರದ ವಿಚಾರಗಳು ನನ್ನ ಲೈಫಲ್ಲಿ ನಡೀತಿದ್ರೆ ಖಂಡಿತವಾಗ್ಲೂ ನಿಮಗೆ ಅದನ್ನು ಶೂಟ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನೂ ಇಲ್ಲ ಅಂತ ಅಂದರೆ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಬಟ್ ಲೆಟ್ಸ್ ಜಸ್ಟ್ ಟೇಕ್ ದಿಸ್ ಜರ್ನಿ ಸ್ಲೋ ಆಗಿ, ಸ್ಟಡಿಯಾಗಿ ತೊಗೊಂಡು ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಯಾಕೋ ಇದು ರೋಸ್ ಬಿದ್ದೋಗ್ತಾ ಇದೆ, ಇದನ್ನು ಸರಿ ಮಾಡಿಕೊಂಡು ನಾನೀಗ ಕುಂಕುಮಕ್ಕೆ ಹೋಗುವಂಥ ಸಮಯ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಬಾಯ್.